ಸಾಕಷ್ಟು ಸುದ್ದಿಗಳಿದ್ದಾವೆ. ಜೊತೆಗೆ ರಾಜಕೀಯ ವಿಚಾರವನ್ನೂ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗಬೇಕು. ಆದರೆ ಅದಕ್ಕೂ ಮುಂಚೆ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಆರೋಗ್ಯದಲ್ಲಿ ಏರುಪೇರಾದ ಹಿನ್ನೆಲೆಯಲ್ಲಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಚಿಕಿತ್ಸೆಗಾಗಿ ಸ್ಪಂದಿಸ್ತಾ ಇದ್ದಾರೆ. ಜೊತೆಗೆ ಕುಟುಂಬಸ್ಥರೆಲ್ಲರೂ ಕೂಡ ಇವಾಗ ಮಣಿಪಾಲ್ ಆಸ್ಪತ್ರೆ HAL ಬಳಿ ಇರುವಂತಹ ಮಣಿಪಾಲ್ ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಆರೋಗ್ಯದಲ್ಲಿ ಏರುಪೇರು ಹಿನ್ನೆಲೆಯಲ್ಲಿ ಕಳೆದ 3-4 ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಬೆಂಗಳೂರಿನ HAL ವ್ಯಾಪ್ತಿಯಲ್ಲಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಈಗ HD ದೇವೇಗೌಡರು ಮಣಿಪಾಲ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಪುತ್ರ HD ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ ಮಣಿಪಾಲ್ ಆಸ್ಪತ್ರೆ ಅಂತ. ಅಷ್ಟೇ ಅಲ್ಲ, ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, HD ರೇವಣ್ಣ ಎಲ್ಲರೂ ಕುಟುಂಬ ಸದಸ್ಯರೆಲ್ಲರೂ HAL ಬಳಿ ಇರುವಂತಹ ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ದಾರೆ. HD ದೇವೇಗೌಡರು ಆಸ್ಪತ್ರೆಗೆ ಆಗಮಿಸ್ತಾ ಇರೋ ವಿಜುವಲ್ಸ್ ಇದು. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿ. ಬಸವರಾಜ್, ಈಗ ಚೆನ್ನಮ್ಮ ಅವರ ಆರೋಗ್ಯ ಹೇಗಿದೆ? ಶರತ್, ನಗರದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ಅವರನ್ನು ಕೂಡ ದಾಖಲು ಕೂಡ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಕುಮಾರಸ್ವಾಮಿ ಅವರು 3-4 ಗಂಟೆಗಳಿಂದಲೂ ಕೂಡ ಚೆನ್ನಮ್ಮ ಅವರ ಬಳಿ ಕೂಡ ಇರ್ತಕ್ಕಂಥದ್ದು. ಇದೀಗ ದೇವೇಗೌಡರು ಸಹಿತ ಆಸ್ಪತ್ರೆಗೂ ಕೂಡ ಭೇಟಿ ಕೂಡ ಕೊಟ್ಟಿರ್ತಕ್ಕಂಥದ್ದು. ಚೆನ್ನಮ್ಮ ಅವರ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಈಗ ಆಸ್ಪತ್ರೆಯ ಒಂದಿಷ್ಟು ಮೂಲಗಳಿಂದ ಮತ್ತೆ ಕುಮಾರಸ್ವಾಮಿ ಅವರ ಕುಟುಂಬದವರ ಮೂಲಗಳಿಂದ ನಮಗೆ ಸಿಕ್ಕಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಒಂದಿಷ್ಟು ಅವರ ಆರೋಗ್ಯದಲ್ಲಿ ಏರುಪೇರು ಆಗಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಚೆನ್ನಮ್ಮ ಅವರ ಆರೋಗ್ಯದ ಸ್ಥಿತಿ ಹೇಗಿದೆ ಅನ್ನುವಂಥದ್ದು ಅಧಿಕೃತವಾಗಿರ್ತಕ್ಕಂತ ಮಾಹಿತಿಯನ್ನ ಇನ್ನೂ ಕೂಡ ಆಸ್ಪತ್ರೆಯ ಇಂದ ಆಗಿರಬಹುದು ಅಥವಾ ಕುಮಾರಸ್ವಾಮಿ ಅವರ ಕುಟುಂಬದಿಂದಲಾಗಿರಬಹುದು, ಇನ್ನೂ ಕೂಡ ಒಂದು ಎಕ್ಸಾಕ್ಟ್ ಆಗಿ ಮಾಹಿತಿಯನ್ನು ಕೂಡ ಹಂಚಿಕೊಂಡಿಲ್ಲ. ಆದ್ರೆ ನಮಗೆ ಒಂದಿಷ್ಟು ಮೂಲಗಳಿಂದ ಮಾಹಿತಿ ಬಂದಿರುವಂತ ಪ್ರಕಾರ ಚೆನ್ನಮ್ಮ ಅವರ ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರು ಆಗಿದೆ ಅನ್ನುವಂಥದ್ದು, ವೈದ್ಯರು ಕೂಡ ಚಿಕಿತ್ಸೆಯನ್ನ ಮುಂದುವರಿಸಿದ್ದಾರೆ ಅನ್ನುವಂಥದ್ದು, ಇನ್ನು ಯಾವುದು ಕೂಡ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಶರತ್, ಓಕೆ. ಮತ್ತೊಂದ್ ಕಡೆ ಬಸವರಾಜ್, ಈಗ ನಿನ್ನೆ ರಾತ್ರಿ ಸ್ವಲ್ಪ ಸೀರಿಯಸ್ ಆಗಿತ್ತು ಚೆನ್ನಮ್ಮ ಅವರ ಆರೋಗ್ಯದಲ್ಲಿ ಅಂತ ಹೇಳಿ, ಅದಾದ್ಮೇಲೆ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರಂತ, ಹಿಂಗೆ ಡಾಕ್ಟರ್ ಇದ್ರ ಬಗ್ಗೆ ನಿನ್ನೆ ಏನಂದ್ರು ಅಂತ? ಶರತ್, ಚೆನ್ನಮ್ಮ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿ 2 ದಿನಗಳಾದವು. ಆದ್ರೆ ದಾಖಲು ಮಾಡಿದಂತ ದಿನದಿಂದ ಅವರು ಆರೋಗ್ಯದಲ್ಲಿ ಒಂದಿಷ್ಟು ಚೇತರಿಕೆ ಇತ್ತು ಅನ್ನುವಂಥದ್ದು ನಿನ್ನೆಯೂ ಕೂಡ, ಅಂದ್ರೆ ನಿನ್ನೆ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಅವರ ಆರೋಗ್ಯದಲ್ಲಿ ಒಂದು ಸುಧಾರಣೆ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಆ ಮಾಹಿತಿ ಕೂಡ ಒಂದು ವೈದ್ಯರದಿಂದಲೂ ಕೂಡ ಆಸ್ಪತ್ರೆಯಿಂದಲೂ ಕೂಡ ಮಾಹಿತಿ ಸಿಕ್ಕಿತ್ತು. ಅದಾದ ಬಳಿಕ ಇವತ್ತು ಮಧ್ಯಾಹ್ನದಿಂದ ಒಂದಿಷ್ಟು ಅವರಿಗೆ ಅವರ ಆರೋಗ್ಯದಲ್ಲಿ ಏರುಪೇರು ಆಗಿದೆ ಅನ್ನುವಂತಹ ಮಾಹಿತಿ ಹಿನ್ನೆಲೆ ಕೂಡಲೇ ಅವರ ಕುಟುಂಬದವರು ಎಲ್ಲರೂ ಕೂಡ ಮಣಿಪಾಲ್ ಆಸ್ಪತ್ರೆಗೆ ಕೂಡ ಆಗಮಿಸ್ತಾರೆ. ಕುಮಾರಸ್ವಾಮಿ ಅವರು ಬೇರೆ ಒಂದು ಪ್ರವಾಸದಲ್ಲಿರ್ತಾರೆ. ಆ ಪ್ರವಾಸದಿಂದಲೂ ಕೂಡ ಅವರು ವಾಪಸ್ ಆಗಿ ಆಸ್ಪತ್ರೆ ಹತ್ರ ಕೂಡ ಧಾವಿಸ್ತಾರೆ. ಹಾಗಾಗಿ ಮಧ್ಯಾಹ್ನದಿಂದ ಚೆನ್ನಮ್ಮ ಅವರ ಮಧ್ಯಾಹ್ನದವರೆಗೂ ಕೂಡ ಆರೋಗ್ಯದಲ್ಲಿ ಚೇತರಿಕೆ ಇತ್ತು ಅನ್ನುವಂತ ಮಾಹಿತಿ ಇದೆ. ಮಧ್ಯಾಹ್ನದ ಬಳಿಕ ಈವರೆಗೂ ಕೂಡ ಈಗ ಚಿಕಿತ್ಸೆ ಕೂಡ ಇನ್ನೂ ಕೂಡ ಮುಂದುವರಿತಾ ಇದೆ. ಹಾಗಾಗಿ ಅವರ ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರು ಆಗಿದೆ ಅನ್ನುವಂತ ಮಾಹಿತಿ ಬಹಳ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ಶರತ್, ಫೈನ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.